ದೇವಾಂಗ ಸಮಾಜದ ನಾಡಿನ ಜನರಿಗೆ ವಸ್ತ್ರವನ್ನು ನೀಡಿದ ಸಮಾಜವಾಗಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕಲ್ಪಿಸುವ ಮೂಲಕ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿಯಾಗಬೇಕು ಎಂದು ಅವರು ಅರ್ಧಕ್ಕೆ ನಿಂತಿರುವ ದಯಾನಂದಪುರಿ ಸಂಘದ ಕಾರ್ಯಾಲಯದ ಕಟ್ಟಡಕ್ಕೆ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ತಾಲೂಕಿನ ದೋಟಿಹಾಳ ಗ್ರಾಮದ ದೇವಲ ಮಹರ್ಷಿ ಸಾಂಸ್ಕೃತಿಕ ಭವನದಲ್ಲಿ ತಾಲೂಕು ದೇವಾಂಗ ಒಕ್ಕೂಟ, ದೇವಾಂಗ ಸಂಘ, ದಯಾನಂದಪುರಿ ಸಂಘದ ಸಹಯೋಗದಲ್ಲಿ ನಡೆದ ದೇವಲ ಮಹರ್ಷಿ ಜಯಂತಿ ಉತ್ಸವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಯುವ ಸಮಾಜ ದಾರಿ ತಪ್ಪುತ್ತಿದೆ. ಸಮಾಜದಲ್ಲಿನ ಹಿರಿಯರು ಉತ್ತಮ ಸಂಸ್ಕಾರದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಿಕೊಡಬೇಕಿರುವುದು ಅಗತ್ಯವಿದೆ ಹಾಗೂ ದೇವರ ಮಹರ್ಷಿಗಳು ಸಮಾಜಕ್ಕೆ ಅರಿವೆಯ ಜೊತೆಗೆ ತಪ್ಪುಗಳ ಮೂಲಕ ಅರಿವನ್ನು ತುಂಬುವಂತಹ ಕಾರ್ಯಗಳನ್ನು ಮಾಡಿದ್ದು, ದೇವಾಂಗ ಸಮಾಜದವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡಬೇಕೆಂದರು. ಇದೇ ವೇಳೆ 10 ಜನ ಸಾಧಕರಿಗೆ ದೇವರ ಮಹರ್ಷಿ ಸದ್ಭಾವನಾ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಯಿತು. ಓರ್ವ ಸಾಧಕಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಯಿತು. ಪುರಸ್ಕೃತರಾದ ವೆಂಕಟೇಶ್ ಕೊಂಕ್ಲೇಸಿ, ಆರ್ ರಂಗಯ್ಯ, ಮಲ್ಲೇಶ್ ಬಿಜ್ಜಳ್, ರಾಮಣ್ಣ, ಹಾಸನ ಮಲ್ಲಿಕಾರ್ಜುನ್, ಕೃಷ್ಣಪ್ಪ ಬಣ್ಣದ್, ಸವಿತಾ ಗುಗುರಿ, ಮಹೇಶ್ ಕಾಳಗಿ, ಶ್ರೀನಿವಾಸ್ ಇಂದರಗಿ, ಡಾಕ್ಟರ್ ಪಾರ್ವತಿ ಅವರುಗಳು ಪ್ರಶಸ್ತಿಗೆ ಭಾಜನರಾದರು. ದಿವ್ಯ ಸಾನ್ನಿಧ್ಯವನ್ನು ರುದ್ರಮಣಿ ಸ್ವಾಮಿ ದೇವಾಂಗ ಮಠ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಹೇಶ್ ಕಾಳಗಿ, ಶಿವಶಂಕರಪ್ಪ ಚೆನ್ನಿ, ಶಿವಶಂಕರ್ ಕರಡ್ಗಲ್, ರಾಮನಗೌಡ ಬಿಜ್ಜಳ್, ನಾರಾಯಣಪ್ಪ ಕೊಳ್ಳಿ, ಪಂಪಾವತಿ ಅರಳಿಕಟ್ಟಿ ಸಮಾಜ ಸೇವಕ ಶ್ರೀನಿವಾಸ್ ಕಂಟ್ಲಿ, ವೆಂಕಟೇಶ್ ಕೊಂಕಲ್, ಮಲ್ಲಿಕಾರ್ಜುನ್ ಕಾಳಗಿ, ಅಂಬನಗೌಡ ಬಿಜ್ಜಲ್, ಉಮಾಪತಿ ಮಾಳಗಿ, ಶ್ರೀಕಾಂತ್ ಉಪಸ್ಥಿತರಿದ್ದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮಣ್ಣಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ತರನಾಗಿ ಶ್ರೀ ಶ್ರೀನಿವಾಸ್ ಇಂದರಗಿ ಮರ್ಯಾದೆಯನ್ನ ಮುಚ್ಚಿಕೊಳ್ಳಿಕ್ಕೆ ಏನು ಅರಿವೆ ಅಂತೀವಿ, ಈ ಅರಿವೆ ಕೊಡುವುದರ ಜೊತೆಗೆ ಅರಿವನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ. ಯಾಕಂದ್ರೆ ಅವರು ಆ ಸಮಾಜದಲ್ಲಿ ಹುಟ್ಟಿರೋದಲ್ಲ, ಅವರೇ ಆ ಸಮಾಜವನ್ನ ಗುರುತಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಸಮಾಜಕ್ಕೆ ಇವತ್ತು ನೇಕಾರರಂದ್ರೆ ಸಮಾಜಕ್ಕೆ ತಾವೆಲ್ಲರೂ ಒಂದು ಗೌರವವನ್ನ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಸಮಾಜ ಇದೆ. ಆದ್ರೆ ಇದ್ದಿಂದಾಗಿ ಯಾರು ಕೈಯಿಂದ ಕೆಲಸ ಮಾಡ್ತಕ್ಕಂಥವ್ರು, ಕುಲಕಸಬು ಮಾಡ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಸರ್ಕಾರ ಗಮನಿಸಿದೆ. ಯಾಕೆಂದ್ರೆ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಈ ತಂತ್ರಜ್ಞಾನ ಬಂದ ಮೇಲೆ ಎಲ್ಲವೂ ಕೂಡ ತಂತ್ರದ ಯಾಂತ್ರಿಕವಾಗಿ ಈ ಬಟ್ಟೆಯನ್ನು ತಯಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಬಹಳಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಈ ಒಂದು ಉದ್ಯೋಗವನ್ನೇ ನೆಚ್ಚಿಕೊಂಡಿರ್ತಕ್ಕಂಥದ್ದು ಏನಿಲ್ಲ. ಯಾಕೆಂದ್ರೆ ಈಗ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಿ ನಮ್ಮ ಜೀವನವನ್ನ ಪಾವನವನ್ನಾಗಿ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ಬೇಕು. ಅದಕ್ಕೆ ಪ್ರಮುಖವಾಗಿ ಸಮಾಜದಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಸಾಕು, ಆ ಶಿಕ್ಷಣದಿಂದ ಬದುಕ್ತಕ್ಕಂಥ ಕೆಲಸವನ್ನ ನಾವು ಮಾಡಿಕೊಡ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ನಾವು ಹಿಂದೆ ಈ ಊರಾಗ ನೇಕಾರ ಸೊಸೈಟಿನೇ ಇತ್ತು. ವಿಠಪ್ಪ ಕಂಡ್ಲಿ ಅಂತೇಳಿ ಒಬ್ಬ ಮಹಾನ್ ಪುರುಷರಿದ್ರು. ಅವರು ನಮ್ಮ ಕೋಆಪರೇಟಿವ್ ಯೂನಿಯನ್ ಬಹಳ ಚೆನ್ನಾಗಿ ಅರಿವಿನ ಕೂಡ ಕೊಟ್ಟಿದ್ರಿ ನಮಗೆ ದರ್ಶನಕ್ಕೆ. ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ತಮ್ಮಿಂದ ಆಗಿದೆ ಅಂತಕ್ಕಂಥ ಮಾತು ಈಗ ಬಹಳ ಸತ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭ ಬಯಸ್ತೇನೆ. ಅದ್ರ ಜೊತೆಗೆ ಶ್ರೀನಿವಾಸ್ ನಿನ್ನೆ ಬಂದು ಈ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ. ಅಪ್ಪಾರಿ ಜೊತೆಗ ಈ ಸಂಘವನ್ನು ಉದ್ಘಾಟನೆ ಮಾಡಿದ್ರು. ಪೂಜ್ಯನ ತಂದೆಯವರು
ಶಾಸಕರ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ರು ಮತ್ತು ಅವ್ರ ತಂದೆಯವರು ಕೂಡ ಅವತ್ತಿತ್ತು ಅಂತಕ್ಕಂಥ ಮಾತನಾಡಿದರು. 2004ರಲ್ಲಿ ನಾನು ಶಾಸಕನಾಗಿದ್ದ ಮೇಲೆ ಕಟ್ಟಡ ಉಳಿಸೋದಕ್ಕೆ ಅಡಿಯಲಾಗಿದೆ, ಅದು ಇನ್ನೂ ಕೂಡ ಆಗಿಲ್ಲ, ಅಪೂರ್ಣ ಆಗಿದೆ, ಮಾಡಬೇಕು ಅಂತಕ್ಕಂಥದ್ದು ಹೇಳಿ ನಾನು ಶ್ರೀನಿವಾಸ ನೋಡಿದ್ಕೊಳ್ಳಿ ಒಂದು ಏನೋ ಬರ್ಕೊಟ್ಟು ಏನೋ ಒಂದು ಇಟ್ಕೊಂಡು ಬಂದಿರ್ತಾನೆ ಅಂತೇಳಿ ಅದು ತಾನು ಇಲ್ಲಿದೆ ಕ್ಷೇತ್ರದಾಗ ಇಲ್ಲಿದ್ದ ದೊಡ್ಡಾಳದಿರ್ತ ಅಥವಾ ಯಾವುದೋ ಸಮಾಜದಾರ ಅಂದರೆ ಭಾಳ ನೋಡೋದಕ್ಕೆ ಭಾಳ ಸಣ್ಣದು ಕಾಣ್ತಾನೆ. ನೋಡಿದಕ್ಕಂತ ಆ ತಲೆಯಾಗಿ ಎಷ್ಟು ಯೋಚನೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕಾಯಿ ಇಟ್ಕೊಂಡಿದ್ದ ನಾನು ಹೊಸ ಸಾಹೇಬ್ರೆ ಕಾಯಿ ತೆಲಿ ಹೊಡ್ಕೊಂಡು ನೀವು ಮತ್ತೆ ಕಳ್ಸ್ಬೇಕು ಕುಂಭಶೇಖ ತೆಲಿ ಹೊಡ್ಕೊಂಡ್ರೆ ಮತ್ತೆ ಯೋಚನೆಗಳೆಲ್ಲ ಹೊರಗೋಗ್ಬಿಡ್ತಾವ ಅಂತ ಎಲ್ಲರೂ ಕೊಡ್ತೀನಿ. ಅಂದರೆ ಸದಾ ಯಾವತ್ತೂ ಕೂಡ ಸಂಘಟನೆ ಮೂಲಕ ಸಮಾಜದ ಅನೇಕ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ನಿಜವೂ ಕೂಡ ಬಹಳ ಶ್ಲಾಘನೀಯ. ಸಮಾಜಕ್ಕೆ ಬೇಕಾಗ್ತದೆ. ಇವತ್ತು ಸಮಾಜ ಎಲ್ಲ ಸಮಾಜ ಒಂದು ಸಮಾಜ ಅಂತ ಎಲ್ಲ ಸಮಾಜ ಕೂಡ ದಾರಿ ತಪ್ಪತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂದ್ರೆ ಆಧುನಿಕ ಯುಗ, ನಾವೆಲ್ಲರೂ ಕೂಡ ಆಧುನಿಕತೆ ಮಾರು ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಈ ಸಮಾಜ ವಿಶೇಷ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ನಮಗೂ ಕೂಡ ಗೊತ್ತಿದೆ. ಯಾಕಂದ್ರೆ ನೇರ್ಮಾರಿಕೆನ ನಂಬಿ ಬದುಕ್ತಕ್ಕಂಥ ಈ ಜನ ಬಹುಶಃ ಇವತ್ತು ಪ್ರತಿ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಮ್ಮ ಸಿದ್ದು ಸೌದಿ ಅವರು ನಮ್ಗೆ ಗೊತ್ತಿದೆ. ಸಿದ್ದು ಸೌದಿ ಅವರು ಪ್ರತಿ ಸಾರಿ ಇದ್ರ ಬಗ್ಗೆ ಕ್ವಶನ್ ಹಾಕಿರ್ತಾರೆ. 200 ಮಂದಿ ಸ್ವಲ್ಪ ಸಮಸ್ಯೆ ಆಗ್ತದೆ, ದಯವಿಟ್ಟು ಇದನ್ನು ಮಾಡ್ರಿ ಅಂತಕ್ಕಂಥದ್ದನ್ನು. ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ಇವತ್ತಿನ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಮುಂಬರ್ತಕ್ಕಂಥ ಸರ್ಕಾರ ಯಾವುದೇ ಇರ್ಬೋದು, ಪರ್ಮನೆಂಟ್ ಆಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡಿರ್ತಕ್ಕಂಥ ಕೆಲಸ ಆಗಬೇಕು ಅಂತ ಮಾತ್ರ ಈ ಸಮಾಜ ಕಷ್ಟದ ಪಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಿಮ್ಮ ರಾಜ್ಯ ಮಟ್ಟದ ಎಲ್ಲ ಹಿರಿಯರು ಕೂಡ ಅದ್ರ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ. ಅವ್ರ ಜೊತೆ ನಾವು ಕೂಡ ಯಾವತ್ತು